ಸ್ನೇಹಿತರೆ ನಮಸ್ಕಾರ. ಆ ಗ್ರಾಮದಲ್ಲಿ ಹೆಚ್ಚಾದ ಅಡಿಕೆ ಕಳ್ಳತನದಿಂದ ಬೇಸತ್ತ ಇಲ್ಲಿನ ರೈತರು ಸ್ಥಳೀಯ ಪೊಲೀಸರ ಮೊರೆ ಹೋದರೂ ಕೂಡ ಪರಿಹಾರ ಸಿಗಲಿಲ್ಲ. ನಂತರ ಆ ದೇವರ ಮೊರೆ ಹೋದಾಗ ಆ ಗ್ರಾಮದಲ್ಲಿ ಇದ್ದಕ್ಕಿದ್ದಂತೆ ಒಂದು ಬಸವ ಕಾಣಿಸಿಕೊಂಡು ಪೊಲೀಸರಂತೆ ಬೀಟ್ ಆರಂಭಿಸಿತ್ತು. ಅಲ್ಲಿ ನಡೆಯುತ್ತಿದ್ದ ಕಳ್ಳತನಗಳನ್ನು ಸಂಪೂರ್ಣವಾಗಿ ತಡೆ ಹಿಡಿದು ಇಂದು ಈ ಗ್ರಾಮದ ಆರಾಧ್ಯ ದೈವವಾಗಿದೆ. ಗ್ರಾಮಸ್ಥರು ಈ ಬಸವಣ್ಣನನ್ನ ಗ್ರಾಮದಲ್ಲಿ ಮೆರವಣಿಗೆ ಮಾಡಿ ಉತ್ಸವವನ್ನ ಆಚರಿಸಿ ಸಂತಸ ಪಟ್ಟಿದ್ದಾರೆ. ಈ ವಿಚಾರವಾಗಿ ಸಂಪೂರ್ಣ ವಿಡಿಯೋವನ್ನ ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಹಾಗಾದ್ರೆ ತಡಬೇಕೆ ಸಂಪೂರ್ಣ ನೋಡಿ. ನಿಮ್ಮೂರಿಗೆ ಯಾವಾಗ ಬಂತು ಬಸವಣ್ಣ, ಮತ್ತೆ ಇದ್ರ ವಿಶೇಷತೆ ಏನು? ಬಸವಣ್ಣ ಬಂದು 2 ವರ್ಷ ಆಯಿತು ಸ್ವಾಮಿ. ಇದರ ವಿಶೇಷತೆ ಏನು ಅಂತಂದರೆ, ಹಿಂದೆ ನಮಗೆ ಬಸವಣ್ಣ ಬಂದಿರೋದು ಗೊತ್ತಾಗಲಿ. 2 ವರ್ಷದ ಹಿಂದೆ ಇವರು ಅದ್ದೂರಿಯಾಗಿ ಉತ್ಸವ ಮಾಡಿ ಎಲ್ಲ ಮಾಡ್ತಿದ್ದಾಗಲೇ ನಮಗೆ ಬಸವಣ್ಣ ಬಂದು ಈ ಥರ ಅಲಂಕಾರ ಇದು ಪ್ರಿಯನಾಗಿ ಇಷ್ಟೊಂದು ಅದ್ದೂರಿಯಾಗಿ ಬೆಳೀತಾವನೆ ಅಂತ ಗೊತ್ತಾಯಿತು. ಹಿಂದೆ ನಮಗೆ ನಾವು ಅಡಿಕೆರೆಲ್ಲ ಏನು ಮಾಡ್ತಾಯಿದ್ದೋ, ಹಿಂದೆ ಅಡಿಕೆ ಎಲ್ಲ ಕಾಯ್ಕೊಂಡು ಮನಿಕಂತ ಇದ್ದೋ. ಹಿಂದೆ ಕಳ್ತನ ಅನ್ನೋದು ಸಿಕ್ಕಾಪಟ್ಟೆ ಆಗ್ತಿದ್ದು 2 ವರ್ಷದ ಹಿಂದೆ. ಈಗ 2 ವರ್ಷ ಬಸವಣ್ಣ ಬಂದ ಮೇಲೆ ಪೊಲೀಸ್ ಬೀಟ್ ಕೆಲಸನ ನಮ್ಮ ಬಸವಣ್ಣ ರಂಗನಾಥ ಸ್ವಾಮಿಗೆ ಬಿಟ್ಟಿರೋಂಥ ಬಸವಣ್ಣ ಬಂದು ಕೆಲಸ ಮಾಡ್ತಾಯಿದ್ದಾನೆ ಸ್ವಾಮಿ. ಅಂದರೆ ಇವನೇನು ಮಾಡ್ತಾನೆ, ದಿನ ಬೆಳಗ್ಗೆ ಒಂದು ರೌಂಡು ಊರೊಳಗಡೆ ಬರೋದು, ನೈಟು 8:30, 9, 10 ಗಂಟೆ 11 ಗಂಟೆ ರಾತ್ರಿ ಊರೊಳಗಡೆ ಒಂದು ರೌಂಡ್ ಬರೋದು. ಯಾವ ನಮಗೆ ಈಗ 2 ವರ್ಷದಿಂದ ಈಚೆಗೆ ಕಳ್ತನ, ಹಿಂದೆ ಮನೆಗಳ ಹತ್ರ ಮೂಟೆಗಳೆಲ್ಲ ತುಂಬ್ಕೊಂಡು ಹೊಂಟೋಯ್ತಿದ್ರು. ಈಗ ಯಾವ ಕಳ್ತನ ನಮ್ಮೂರಲ್ಲಿ ನಡೀತಾ ಇಲ್ಲ ಸ್ವಾಮಿ. ಅಡಿಕೆ ಲಕ್ಷಾಂತರ ರೂಪಾಯಿ ಅಡಿಕೆಗಳನ್ನ ಈಚೆ ಕಡೆನೇ ಬಿಟ್ಟು ನಾವು ಈ ನಮ್ಮ ಅಪ್ಪನ ನಂಬ್ಕೊಂಡು ಕೈ ಮುಕ್ಕೊಂಡು ಹೋದರೆ ಯಾವುದೇ ರೀತಿ ತೊಂದರೆ ಆಗ್ದಂಗೆ ಕಾಪಾಡ್ತಾನೆ ಸ್ವಾಮಿ. ಅಂದರೆ ಈಗ ಇದು ದೇವ್ರು ಕಳ್ತಿರೋ ಪೊಲೀಸ ನಿಮಗೆ? ಹೌದು ಸ್ವಾಮಿ. ಇದು ಯಾವುದೋ ನಮಗೆ 2 ವರ್ಷದಿಂದ ನಾವು ದೇವ್ರನ್ನೆಲ್ಲ ಕೇಳ್ಕೊಳ್ಳೋವು, ಇದೇನಪ್ಪ ಕಳ್ತನ ಆಗೋಯ್ತು, ಆ ಮನೆ ಹತ್ರ 2 ಮೂಟೆ ತುಂಬಿದ್ರು, ಅಲ್ಲಿ ತುಂಬಿದ್ರು, ಇಲ್ಲಿ ತುಂಬಿದ್ರು ಅನ್ನೋದು ಬೇಜಾನ್ ತುಂಬ್ಕೊಂಡು ಹೊಂಟೋಗೋರು. 2 ಮೂಟೆ ಒಂದೊಂದು ಕೊರೆ 50 kg, 1 ಕ್ವಿಂಟೋಲು 3 ಕ್ವಿಂಟೋಲ್ ಹಿಂಗೆಲ್ಲ ಹೊಡೆಯೋರು. ಈಗ ಅದು ಅವಾಯ್ಡ್ ಆಗೈತೆ ಸ್ವಾಮಿ. ನಮ್ಮಪ್ಪ 2 ವರ್ಷದಿಂದ ಈಚೆಗೆ ಇದು ಅವಾಯ್ಡ್ ಆಗಿದೆ. ಯಾವ ಥರ ಕಾಯ್ತಾರೆ ಬಸವಣ್ಣವರು? ಬಸವಣ್ಣನವರು ಊರೊಳಗಡೆ ಒಂದು ರೌಂಡ್ ಬರ್ತಾನೆ. ನೈಟು 9 ಗಂಟೆ ರಾತ್ರಿ ಒಂದು ಸರಿ ಬರ್ತಾನೆ. 12 ಗಂಟೆ ರಾತ್ರಿ ಊರೊಳಗಡೆ ಎಲ್ಲ ಒಂದು ರೌಂಡ್ ಬಂದು ಎಲ್ಲರ ಮನೆ ಏನೇನು ಅಡಿಕೆದ ಇದು ಇದ್ದಾರೋ ಅವ್ರಿಗೆಲ್ಲರೂ ಮನೆ ತಗೊಂಡು ಅದು ಹೆಂಗೆ ಗೊತ್ತಾಯ್ತದ ಅವ್ನು ಇಂತಿಂತವು ಯಾಕವ್ರೆ ಅಂತ ಎಲ್ಲ ಸೆಟ್ಗಳ ಹತ್ರನೂ ಹೋಗಿ ಬರ್ತಾನೆ ಸ್ವಾಮಿ. ಈಗೆಲ್ಲ ಏನಂತೀರ ನೀವು? ಯಾರೋ ದೇವ್ರು ನಮಗೆ ಕಾಯಕ್ಕೆ ನಾವು ಭಗವಂತನ ರಂಗನಾಥ ಸ್ವಾಮಿ ಕೇಳ್ಕೊಳ್ಳೋ, ಇದೇನಪ್ಪ ಕಳ್ತಾನಗಳು ನಡೀತದೆ ನಮ್ಮೂರಲ್ಲಿ, ಆಂಜನೇಯನ ಕೇಳ್ಕೊಳ್ಳೋ ಸ್ವಾಮಿ ನಾವು. ಆಂಜನೇಯ ಏನಪ್ಪ ಈ ಕಳ್ತಾನಗಳೆಲ್ಲ ಹೆಚ್ಚಾಗಿ ನಮ್ಮೂರಲ್ಲೆಲ್ಲ ಅಡಿಕೆ ಕದಿಯೋರು ಜಾಸ್ತಿ. ನಾವು ನಮ್ಮನೇಲೆ ಕದ್ದಿದ್ರು ಸ್ವಾಮಿ. ಈ ಹಿಂದೆ 5-6 ವರ್ಷದಿಂದ ನಮ್ಮನೇಲಿ 2-3 ಮೂಟೆ ತುಂಬ್ಕೊಂಡು ಹೊಂಟೋಗಿದ್ರು ಹಿಂದೆಗಡೆ ಮನೆ ಒಳಗೆ. ಬೀದಿ ಒಳಗೆ ಹಾಕಿರೋವೆಲ್ಲ ಬಲ್ಕೊಳ್ಳೋರು. ಈಗ ಇಲ್ಲಿ ಅಡಿಕೆ ಮಾಡಿ ಆಂಜನೇಯನ ಕೇಳ್ಕೊಂಡು ನಾವೆಲ್ಲ ಏನಪ್ಪ ಹಿಂಗೆಲ್ಲ ಕಳ್ತನಗಳಾಗಿ ನಮ್ಮವೆಲ್ಲ ಅಡಿಕೆ ಕಷ್ಟಪದ್ದು ಬೇಲಿ ಮೇಲೆ ಬಿದ್ದಿರೋ ಅಡಿಕೆಗಳೆಲ್ಲ ಹಾಯ್ಕೊಂಬಂದು, ಬೀದಿಲಿರೋವೆಲ್ಲ ಅಡಿಕೆಗಳೆಲ್ಲ ಹಾಯ್ಕೊಂಬಂದು ತೋಟಗಳಲ್ಲೆಲ್ಲ ಸೇಕರಿಸಿ ನಾವು ತಂದು ಇಲ್ಲಿ ಜೀವನ ಮಾಡಬೇಕು. ಕೊತ್ಕೆರೆಯಲ್ಲಿ ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾ ಇರೋದು, ಬೇರೆ ಇನ್ನೇನು ರೀತಿನಿಲ್ಲ ಸ್ವಾಮಿ. ಅಡಿಕೆ ವ್ಯವಹಾರ, ಅಡಿಕೆ ತೋಟಗಳು ಬೆಳ್ಕೊಂಡು ಜೀವನ ಮಾಡ್ತಾ ಇರೋದು ಸ್ವಾಮಿ. ಈಗ ಪೊಲೀಸ್ ಕೆಲಸವನ್ನ ನಿಮ್ಮ ಬಸವಣ್ಣ ಮಾಡ್ತಾ ಇದ್ದಾನೆ ಸ್ವಾಮಿ. ನಮ್ಮೂರಿಗೆ 2 ವರ್ಷದಿಂದ ಕಳ್ತಾನ ಅಂದ್ರೆ ಅಡಿಕೆ ಕಳ್ತಾನ ಕಮ್ಮಿ ಆಗಿತ್ತು ಸ್ವಾಮಿ. ಮೊದಲು ಹಿಂದೆಲ್ಲ ಮೂಟೆನೇ ಹೊಡಿತಾ ಇದ್ರು, ಈಗ ಅಷ್ಟು ಇಲ್ಲ, ತುಂಬಾ ಕಂಟ್ರೋಲ್ ಆಗಿ ಈಗ ಕಳ್ತನ ಎಲ್ಲ ಅವಾಯ್ಡ್ ಆಗಿದೆ. ಕೇಳಿದ್ರಲ್ಲ, ತುಮಕೂರು ಜಿಲ್ಲೆಯ ಕುಣಿಗಲ್ ತಾಲೂಕಿನ ಬಿಳಿ ದೇವಾಲಯ ಪಕ್ಕದಲ್ಲಿರುವ ಬೆಟ್ಟದ ರಂಗನಾಥ ಸ್ವಾಮಿಗೆ ಬೇಗೂರಿನ ಕುಟುಂಬವೊಂದು ಹರಕೆಯ ರೂಪದಲ್ಲಿ ಒಂದು ಹಸುವಿನ ಕರುವನ್ನು ನೀಡಿತ್ತು. ಪ್ರತಿ ವರ್ಷ ತನ್ನ ತವರಿಗೆ ಹೋಗುತ್ತಿದ್ದ ಆ ಬಸವ ಈ ಬಾರಿ ವಿರೋಧಿಸುತ್ತಿದೆ. ಆ ವಿಚಾರವಾಗಿ ನಾನು ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ವಿವರವಾಗಿ ತಿಳಿಸ್ತಾ ಇದ್ದೇನೆ. ಈ ಬಸವನ ಶಕ್ತಿ ಎಷ್ಟಿದೆ ಅಂದ್ರೆ, ತನ್ನದೇ ಆದ ಭಕ್ತರನ್ನು ಹೊಂದಿದ್ದು, ಬಸವ ಇರುವ ಜಾಗಕ್ಕೆ ಕರ್ನಾಟಕದ ಮೂಲೆ ಮೂಲೆಯಿಂದ ಭಕ್ತರು ದರ್ಶನ ಮಾಡಿ ತಮ್ಮ ಇಷ್ಟಾರ್ಥಗಳನ್ನು ಪಡೆಯುತ್ತಿದ್ದಾರೆ. ಈ ವಿಚಾರವಾಗಿ ಸ್ಥಳೀಯರು ಏನ್ ಹೇಳ್ತಾ ಇದ್ದಾರೆ ಎಂಬುದನ್ನ ಕೇಳೋಣ ಬನ್ನಿ. ಏನು ವ್ಯವಸ್ಥೆ ಮಾಡ್ಕೊಂಡಿಲ್ಲ, ಆಯ್ತು ಮಾಡೋಣ, ನಿಮ್ಗೆ ಪ್ರೀತಿ ಇದೆ, ನಾನು ಬರ್ತೀನಿ, ಜನ ಏನೇ ಅಂದ್ರೆ ನಾನು ಬರ್ತೀನಿ ಅಂದ್ರೆ ಹೋಗಿ ಮುಂದೆಗಡೆ ಹೋಗುವ, ನೀವು ಸೈಲೆಂಟಾಗಿ ಇಲ್ಲೇ ಇರೋ ಸರ್. ನಮ್ಮ ಮನೆಗೆ ಏನಾದರೂ ತೊಂದರೆ ಮುಂದೆ ಬರುತ್ತೆ ಅನ್ನೋದು ಕ್ಲೂ ಗೊತ್ತಾದಾಗ ಆ ಯಪ್ಪ ಬಂದು ನನ್ನ ಕನಸಿನಲ್ಲಿ ಮೊದಲೇ ಬಂದು ಹೇಳ್ತಾನೆ ಸಮಸ್ಯೆ ಐತೆ ಅಂತ. ಮತ್ತೆ ಅವತ್ತೇ ಕೂಡಲೇ ಬಂದು ಯಾಕಪ್ಪ ನೀನು ಬಂದಿದ್ಯಾ, ಈ ರೀತಿ ಏನು ನೀನು ಸಮಸ್ಯೆ ಅಂತ ಅಂದರೆ ಆ ಯಪ್ಪ ಹೇಳೋದು ಮೌನ ಒಂದೇ, ಆಯ್ತು ಹೋಗಂತ ಒಂದು ಸತಿ ಭರವಸೆ ಕೊಟ್ಟರೆ ಅದು ಎಂಥದೇ ಕಷ್ಟ ಬಂದರೂ ಕೂಡ ಏನೂ ಇರೋದಿಲ್ಲ, ಎಲ್ಲ ಜೀರೋ ಆಗೋಗ್ಬಿಡುತ್ತೆ. ಸರಿನಾ? ಕರ್ಕೊಂಡೋಗ್ತಾರೆ ಬಿಡಪ್ಪ, ಅದಕ್ಕೆ ಯಾಕಪ್ಪ ಬಂಧುಗಳೇ, ಕೇಳಿದ್ರಲ್ಲ, ಇಂತಹ ಹಲವಾರು ವಿಶೇಷ ವಿಡಿಯೋಗಳನ್ನು ನೋಡಲು ವಸಂತವಾಣಿಯನ್ನ
ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಅದೇ ರೀತಿ ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ. ಆ ಬಸವಣ್ಣನ ಕೃಪೆಗೆ ಪಾತ್ರರಾಗಲು ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಆ ಬಸವಣ್ಣನ ಕೃಪೆಗಾಗಿ ಒಂದು ಲೈಕ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.